ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಮತ್ತೊಮ್ಮೆ ನಿಮ್ಮಿಂದ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಏನು ಅಡುಗೆ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಹರವಿ ಸೊಪ್ಪಿನ ಪಲ್ಯ ಮತ್ತು ಮೊಳಕೆ ಕಟ್ಟಿರುವಂಥ ಹುರುಳಿಕಾಳಿನ ಪಲ್ಯನ ಮಾಡ್ತಾಯಿದ್ದೀನಿ. ಇದು ಸ್ಪೆಷಲ್ ರೆಸಿಪಿಗಳೇನಲ್ಲ, ಆದರೆ ನಾನು ಹೇಗೆ ಮಾಡ್ತೀನಿ ಅಂತ, ನಾನು ಏನು ಅಡುಗೆ ಮಾಡಿದ್ದೆ ಮಧ್ಯಾಹ್ನಕ್ಕೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಜೋಳದ ರೊಟ್ಟಿನೂ ಮಾಡಿದ್ದೆ. ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಸ್ಪೆಷಲ್. ಮೊದಲೇದಾಗಿ ನೋಡ್ಕೊಂಡು ಬರೋಣ. ಹರವಿ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಮೊದಲೇದಾಗಿ ದೊಡ್ಡ ಬಾಣಲೆಯಲ್ಲಿ ಆಯಿಲನ್ನು ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಆಯಿಲ್ ಹೀಟ್ ಆದ ತಕ್ಷಣ ಅದಕ್ಕೆ ಸಾಸಿವೆ ಜೀರಿಗೆ ಸಿಡಿಸ್ಕೊಳ್ಬೇಕು. ಇದು ಒಂದು ಒಳ್ಳೆ ಹೆಲ್ದಿಯಾಗಿರುವಂಥ ಊಟ ಅಂತ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ಕಾಳಿನ ಪಲ್ಯ ಇದೆ, ಸೊಪ್ಪಿದೆ ಮತ್ತು ಜೋಳದ ರೊಟ್ಟಿ ಅಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ಬೆಳ್ಳುಳ್ಳಿ ಕೆಂಪಗಾದ ತಕ್ಷಣ ಇದಕ್ಕೆ ನಾವು ಸೊಪ್ಪನ್ನು ಹಾಕ್ಕೋಬೇಕು. ಸ್ವಚ್ಛವಾಗಿ ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಸಾಲ್ಟನ್ನು ಹಾಕಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಅದು ಬೇಯೋಕೆ ಬಿಟ್ಬಿಡ್ತೀನಿ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀನಿ. ಸಾಲ್ಟ್ ಹಾಕ್ಕೊಂಡು ಇದಕ್ಕೆ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಇದು ಬೇಯ್ಕೊಳ್ಳುತ್ತೆ ನೀಟಾಗಿ. ಇದನ್ನು ಬೇಯಕ್ಕಿಟ್ಬಿಟ್ಟು ನೆಕ್ಸ್ಟು ನಾನಿಲ್ಲಿ ಹುರುಳಿಕಾಳು ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇದು ಬೆಂದ್ಕೊಂಡಿದೆ. ನೀಟಾಗಿ ಇದನ್ನು ಕಲಸಿ ಮತ್ತೊಂದು ಸರಿ ಲೋ ಫ್ಲೇಮಲ್ಲಿ ಇಟ್ಕೊಳ್ತೀನಿ. ಆವಾಗ ಹರವಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಹುರುಳಿಕಾಳನ್ನು ನಾನು ಸ್ವಲ್ಪ ನೀರು ಹಾಕಿ, ಅಂದರೆ ಆ ನೀರಲ್ಲಿ ಅದು ಕುದ್ಕೊಳ್ಬೇಕು. ಇದರಲ್ಲಿರೋ ನೀರನ್ನು ತೆಗಿಬಾರ್ದು ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು. ಅಷ್ಟು ನೀರನ್ನು ಹಾಕಿ ಕುದಿಯೋಕೆ ಇಡ್ತಾ ಇದ್ದೀನಿ. ಈ ಕಡೆ ನಾನು ಜೋಳದ ರೊಟ್ಟಿ ಮಾಡೋಕ್ಕೆ ಜಿಗುಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕುದಿಯೋಷ್ಟರಲ್ಲಿ ಇದನ್ನು ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈ ಜೋಳದ ರೊಟ್ಟಿ ಮಾಡೋಕ್ಕೆ ಜೋಳ ನಮ್ಮ ಹೊಲದಲ್ಲೇ ಬೆಳೆದಿರೋದು. ನೋಡಿ, ಇದು ಆಲ್ಮೋಸ್ಟ್ ಕಾಳು ಬೆಂದ್ಕೊಂಡಿದೆ. ಅಷ್ಟೇ ನೀರಲ್ಲಿ ಬೆಂದ್ಕೊಂಡಿದೆ ಅದು ಕಾಳು. ಯಾಕೆಂದರೆ ಅದರಲ್ಲಿರೋ ನೀರನ್ನು ತೆಗೆದುಬಿಟ್ರೆ ಅದರಲ್ಲಿ ಪೋಷಕಾಂಶ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಅದರಲ್ಲಿ ನೀರು ತೆಗಿತಾ ಇಲ್ಲ. ಜಿಗುಟು ಹಾಕ್ಕೊಳ್ಳೋಕ್ಕೆ ನೋಡಿ, ನಾನು ಒಂದು ತಪ್ಪಲೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ, ಉಪ್ಪು ಏನೂ ಹಾಕಂಗಿಲ್ಲ. ಕೆಲವೊಬ್ಬರು ಕೇಳ್ತಾರೆ ಹಾಕ್ಬೋದಾ ಅಂತ ಗೊತ್ತಿಲ್ಲದೆ ಇರೋರು ಬೆಂಗಳೂರು ಸೈಡು. ನೋಡಿ, ಆ ಕುದಿಯೋ ನೀರಲ್ಲಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ. ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ವಿಡಿಯೋನ ಆಫ್ ಮಾಡಿ ಇದನ್ನು ನೀಟಾಗಿ ಕಲಿಸ್ಬಿಡ್ತೀನಿ. ನೋಡಿ, ಇವಾಗ ನೀಟಾಗಿ ಕಲಿಸಿದ್ದೀನಿ. ಈ ಒಣ ಹಿಟ್ಟನ್ನು ನಾನು ಬೇಕಾದಷ್ಟು ಇಟ್ಕೊಂಡು ಆ ಜಿಗುಟಲ್ಲಿ ಕಲಿಸ್ತೀನಿ. ಬಟ್ ಆ ಜಿಗುಟು ತಣ್ಣಗಾಗಬೇಕು. ಕುದಿಯೋ ನೀರಲ್ಲಿ ಹಿಟ್ಟನ್ನು ಹಾಕಿ ನೀಟಾಗಿ ಕಲಸೋದನ್ನು ನಾವು ಜಿಗುಟು ಅಂತ ಹೇಳ್ತೀವಿ. ನೋಡಿ, ಇಷ್ಟು ಹಿಟ್ಟು ಸಾಕು, ಒಣ ಹಿಟ್ಟು. ಇದನ್ನು ಹಾಕಿ ಕಲಸೋಕ್ಕೆ, ಜಿಗುಟನ್ನು ಹಾಕಿ ಕಲಸೋಕ್ಕೆ. ಬಟ್ ಅದು ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಹುರುಳಿಕಾಳಿನ ಪಲ್ಯ ಮಾಡ್ಕೊಂಡು ಬಿಡೋಣ. ಕರಿಬೇವು, ಕೊತ್ತಂಬರಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಜಜ್ಜಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಇಷ್ಟು ಬೇಕು. ನೋಡಿ, ಆಯಿಲ್ ಹೀಟ್ ಆಗಿದೆ. ಸಾಸಿವೆ ಜೀರಿಗೆನೂ ಕೂಡ ಸಿಡಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಹಾಕ್ಕೊಂಡು ಬಾಡಿಸ್ಕೊತೀನಿ ನೀಟಾಗಿ. ಕರಿಬೇವನ್ನು ಕೂಡ ಹಾಕಿ ನೀಟಾಗಿ ಇದನ್ನು ಬಾಡಿಸ್ಕೋಬೇಕು. ನೋಡಿ, ಈ ಕಡೆ ಇದು ರೆಡಿ ಆಗಿದೆ. ಇದನ್ನು ನಾನು ಆಫ್ ಮಾಡಿಬಿಡ್ತೀನಿ. ಈ ಕಡೆ ಇದು ಕುದ್ದಿದೆ ನೀಟಾಗಿ, ಕರೆಕ್ಟಾಗಿದೆ. ಈ ಕಡೆ ಜಿಗುಟು ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಎಟ್ ಎ ಟೈಮ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಇದು ಬೇಯ್ತಾ ಇದೆ. ಇದಕ್ಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಅಂದರೆ ಈರುಳ್ಳಿ ಸ್ವಲ್ಪ ಬೇಯುತ್ತೆ ನೀಟಾಗಿ. ಇದು ಚೆನ್ನಾಗಿ ಬೆಂದ ತಕ್ಷಣ ಇದಕ್ಕೆ ನಾವು ಕಾಳನ್ನು ಹಾಕಬೇಕು. ಅದಕ್ಕಿಂತ ಮೊದಲು ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಸಾಲ್ಟು ಮತ್ತು ಜೀರಿಗೆನ ಹಾಕಿ ರುಬ್ಬಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅದು. ನೋಡಿ, ಇವಾಗ ಕಾಳು ಹಾಕ್ತಾಯಿದ್ದೀನಿ.
ಹುರುಳಿಕಾಳಂತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ. ಅದಕ್ಕೆ ಮಸಾಲೆನ ಹಾಕ್ತಾಯಿದ್ದೀನಿ, ಯಾವುದೇ ಮಾಮೂಲಿ ಮಸಾಲೆ ನಾನು ಮನೇಲೇ ಮಾಡಿರುವಂಥದ್ದು. ಇವಾಗ ಕರಿಬೇವನ್ನು ಹಾಕಿ ನೀಟಾಗಿ ಕಲಸಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇವಾಗ 2 ಥರದ ಪಲ್ಯ ರೆಡಿ ಆಯಿತು ಆಲ್ರೆಡಿ. ಇವಾಗ ನಾನು ಜಿಗಿಟನ್ನ ಹಾಕಬೇಕು, ಜಿಗಿಟನ್ನು ನಾದಬೇಕು. ಅದಕ್ಕೆ 2 ಕೈಯನ್ನು ಯೂಸ್ ಮಾಡಿ ಮಾಡಬೇಕು. ಅಷ್ಟರಲ್ಲಿ ಇವಳು ಸ್ಕೂಲಿಂದ ಬಂದಳು, ನಾನು ಮಾಡ್ತೀನಿ ಕೊಡು ಅಂತ ಹೇಳಿದ್ಲು. ವಿಡಿಯೋ ಮಾಡ್ತಾ ಇದ್ದಾಳೆ, ಎಷ್ಟು ನೀಟಾಗಿ ಶೇಕ್ ಮಾಡಿದೆ ವಿಡಿಯೋ ಮಾಡಿದ್ದಾಳೆ ಇವಳು. 2 ಕೈಯಿಂದ ನೀಟಾಗಿ ಇದನ್ನು ಜಿಗಿಟನ್ನು ಒಣ ಹಿಟ್ಟಲ್ಲಿ ಹಾಕ್ಕೊಂಡು ನಾದ್ಕೊತೀನಿ. ತಣ್ಣೀರನ್ನು ಕೂಡ ಯೂಸ್ ಮಾಡ್ಕೋಬೋದು, ಸ್ವಲ್ಪ ಗಟ್ಟಿಗಾದರೆ ತಣ್ಣೀರನ್ನು ಚುಮ್ಕಿಸಿ ನಾದ್ಬೋದು ನೀಟಾಗಿ. ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ, ಅಷ್ಟರಲ್ಲೇ ನಾನು ನೀಟಾಗಿ ಚೆನ್ನಾಗಿ ನಾದ್ತೀನಿ 2 ಕೈಯಿಂದ. ನಾನು ಈ ಜೋಳದ ರೊಟ್ಟಿ ನಾದೋದನ್ನು ನೀಟಾಗಿ ತೋರಿಸಿದ್ದೀನಿ ನಿಮಗೆ. ಸ್ವಲ್ಪ ಟೈಮ್ ತಗೊಂಡಿರ್ಬೋದು, ಒಂದು ಸ್ವಲ್ಪನೂ ಸ್ಕಿಪ್ ಮಾಡದೆ ತೋರಿಸಿದ್ದೀನಿ, ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ನಾದೋದು. ಯಾಕಂದರೆ ರೊಟ್ಟಿ ಚೆನ್ನಾಗಿ ಬರಬೇಕಂದ್ರೆ ನಾವು ಚೆನ್ನಾಗಿ ನಾದಬೇಕು ಹಿಟ್ಟನ್ನು. ಇದೆಲ್ಲ ಮಾಮೂಲಿ ಎಲ್ಲರೂ ಊರ ಕಡೆ ಮಾಡುವಂಥದ್ದೇ ನಾನು ತೋರಿಸ್ತಾ ಇರೋದು. ಅವ್ರಿಗಂತೂ ತುಂಬಾ ಬೋರ್ ಆಗುತ್ತೆ. ಬೆಂಗಳೂರು ಸೈಡೆಲ್ಲ ಗೊತ್ತಿರಲ್ಲ, ಅವರು ನೀಟಾಗಿ ನೋಡ್ತಾರೆ. ಇಲ್ಲಿ ಚೆನ್ನಾಗಿ 2 ಕೈಯಿಂದ ನಾದ್ತೀನಿ. ಗೊತ್ತಿರೋರಿಗೆ ತುಂಬಾ ಬೋರ್ ಆಗುತ್ತೆ ವಿಡಿಯೋ ನೋಡೋದು, ಗೊತ್ತಿಲ್ಲದೆ ಇರೋರು ನೋಡ್ತಾರೆ. ನಾನು ಜೋಳದ ರೊಟ್ಟಿನೂ ಮಾಡ್ತೀನಿ, ರಾಗಿ ಮುದ್ದೆನೂ ಮಾಡ್ತೀನಿ, ಚಪಾತಿನೂ ಮಾಡ್ತೀನಿ. ಆದರೆ ಎಕ್ಸ್ಪರ್ಟ್ ಅಂತ ಹೇಳಲ್ಲ, ಎಲ್ಲನೂ ಕರೆಕ್ಟಾಗಿ ಮಾಡ್ತೀನಿ. ನನಗಿಂತ ಎಕ್ಸ್ಪರ್ಟ್ ಇರೋರು ಇರ್ತಾರಲ್ವ, ಹಿಂಗೆ ಎಷ್ಟು ಚೆನ್ನಾಗಿ ಮಾಡೋರು ಇರ್ತಾರೆ. ಸ್ಲ್ಯಾಬ್ ಮೇಲೇ ನಾದ್ತಾರೆ ಕೆಲವೊಬ್ಬರು, ಬಟ್ ನಾನು ಸ್ಲ್ಯಾಬ್ ಮೇಲೆ ಮಾಡಲ್ಲ. ಈ ಪರಾತದಲ್ಲಿ ಮಾಡಿ ಅದು ಪರಾತನ ತೊಳೆದಿಟ್ಬಿಡ್ತೀನಿ. ಕಲ್ಲನ್ನು ತೊಳೆಯೋದು ಆಗಲ್ಲ, ಹಾಗಾಗಿ ಟೈಮ್ ತಗೊಳುತ್ತೆ ಕಲ್ಲು ತೊಳೆಯೋಕ್ಕೆ, ಜಾಸ್ತಿ ಗಲೀಜಾಗಿಬಿಡುತ್ತೆ. ಹಾಗಾಗಿ ಪರಾತದಲ್ಲಿ ಚೆನ್ನಾಗಿ ನಾದ್ಬಿಟ್ಟು ಅದನ್ನು ತೊಳೆದಿಟ್ಬಿಡ್ತೀನಿ. ನೋಡಿ, ಇವಾಗ ನಮಗೆ ಹಿಟ್ಟು ರೆಡಿ ಆಯಿತು. ತವಾನ ಇಟ್ಕೊಳ್ತಾ ಇದ್ದೀನಿ, ಏಕೆಂದರೆ ರೊಟ್ಟಿ ಬೇಯಿಸೋಕ್ಕೆ ಒಂದು ಬಟ್ಟೆ ಅಂತೂ ಬೇಕೇ ಬೇಕು ರೊಟ್ಟಿನ ಒತ್ತೋಕ್ಕೆ. ರೊಟ್ಟಿನ ಉಂಡೆ ಮಾಡಿಕೊಂಡು ಹಿಟ್ಟಲ್ಲಿ ಅದ್ದಿ ನೀಟಾಗಿ ಲಟ್ಟಿಸ್ಬೇಕು. ಈ ಲಟ್ಟಣಿಗೆಗೆ ನಾನು ಪ್ಲಾಸ್ಟಿಕ್ ಕವರನ್ನು ಸುತ್ತಿದ್ದೀನಿ, ಅಂಟ್ಕೊಳಲ್ಲ ಅಂತ. ಎಲ್ಲರೂ ಹಾಗೆ ಮಾಡೋದು, ನಮ್ಮ ಕಡೆ ಪ್ಲಾಸ್ಟಿಕ್ ಕವರ್ ಸುತ್ತಿ ಇಟ್ಕೊಂಡು ಬಿಟ್ಟಿರ್ತಾರೆ. ನೋಡಿ, ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಉಬ್ಬಿ ಬರಲ್ಲ, ಅಲ್ಲಲ್ಲಿ ಸ್ವಲ್ಪ ಉಬ್ಬುತ್ತಷ್ಟೇ. ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡ್ರೆ ಅದು ಸ್ವಲ್ಪ ಉಬ್ಬುತ್ತೆ. ನಾನಿಲ್ಲಿ ತುಂಬ ತೆಳುವಾಗಿ ಮಾಡ್ಕೊಳ್ತೀನಿ. ಮಾರನೇ ದಿನವೂ ರೊಟ್ಟಿ ತಿನ್ಬೋದು ತೆಳುವಾಗಿ ಲಟ್ಟಿಸ್ಕೊಂಡ್ರೆ. ದಪ್ಪಾಗಿ ಲಟ್ಟಿಸ್ಕೊಂಡ್ರೆ ಆವಾಗಲೇ ಬಿಸಿ ಬಿಸಿ ತಿನ್ನಬೇಕು. ಇದಕ್ಕೆ ನಾವು ಒಂದು ಸ್ವಚ್ಛವಾದ ಬಟ್ಟೆನ ನೀರಲ್ಲಿ ಅದ್ದಿ ಮೇಲೆ ಹೀಗೆ ಸವರಬೇಕು. ಒಂದು ಕಡೆ ಮಾತ್ರ ಸವರಬೇಕು ರೊಟ್ಟಿಗೆ. ಯಾವ ಕಡೆ ನಾವು ಹಿಟ್ಟು ಹಚ್ಚಿರ್ತೀವಲ್ಲ, ಕೆಳಗಡೆ ಹಿಟ್ಟು ಹಚ್ಚಿ ನಾವು ತಿರುಗಿಸಿರ್ತೀವಲ್ಲ, ಅದೇ ಮೇಲಾಗಬೇಕು. ಹಿಟ್ಟು ಯಾವ ಕಡೆ ಇರುತ್ತೆ ಅದು ಮೇಲಾಗಬೇಕು, ಹಿಟ್ಟು ಆಗದೆ ಇರೋದು ಕೆಳಗಾಗಬೇಕು ರೊಟ್ಟಿಗೆ. ನೋಡಿ, ಇವಾಗ ಚೆನ್ನಾಗಿ ಬಂದಿದೆ ರೊಟ್ಟಿ. ಈ ಥರ ಒತ್ತಿದ್ರೆ ಅಲ್ಲಲ್ಲಿ ಸ್ವಲ್ಪ ಉಬ್ಬುತ್ತೆ. ಡೈಲಿ ರೊಟ್ಟಿ ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆಗಳಲ್ಲೆಲ್ಲ. ನಾನು ಡೈಲಿ ಮಾಡಲ್ಲ, ನಾನು ಎಲ್ಲ ಥರನೂ ಮಾಡೋದ್ರಿಂದ ವಾರಕ್ಕೊಂದು ಸರಿ 2 ಸರಿ ಈ ಥರ ಮಾಡ್ಬೋದು. ತಿನ್ನಬೇಕಾದಾಗೆಲ್ಲ ಮಾಡಿಬಿಡ್ತೀನಿ. ಒಂದೇ ಕೈಯಿಂದ ಎತ್ತಿ ಹಾಕಿ ತೋರಿಸ್ತೀನಿ. ಇವಾಗ ಇದು 2ನೇ ರೊಟ್ಟಿ ನಾನು ಮಾಡೋದು. ಇದಕ್ಕೂ ಕೂಡ ನೀರನ್ನು ನೀಟಾಗಿ ಹಚ್ತಾ ಇದ್ದೀನಿ.
ನೋಡಿ ಇವಾಗ ಒಂದೇನೆಂದರೆ ರೊಟ್ಟಿ ಮಾಡುವಾಗ ಮೇಲೇನೂ ಕೂಡ ಸ್ವಲ್ಪ ಹಿಟ್ಟು ಹಚ್ಚಿರ್ತೀವಲ್ಲ, ಆ ಹಿಟ್ಟು ಕೆಂಪಗಾಗ್ಬಿಡುತ್ತೆ ರೊಟ್ಟಿ ಬೇಯಿಸಿದ್ರೆ. ಹಾಗಾಗಿ ನಾನು ಅದನ್ನು ನೀಟಾಗಿ ತೆಗಿತಾ ಇದ್ದೀನಿ ಹಿಟ್ಟನ್ನು ಒಂದು ಬಟ್ಟೆ ತಗೊಂಡು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಇದನ್ನು ರೊಟ್ಟಿ ಮಾಡೋದಿರುತ್ತಲ್ಲ, ಜಿಗಿಟ್ ಹಾಕ್ಕೊಂಡು ನಾದ್ಕೊತೀವಲ್ಲ, ಅದರಲ್ಲೇ ಇರುತ್ತೆ ಎಲ್ಲ. ಬಿಸಿ ಬಿಸಿದಾಗಿ ತವಾಯಿಂದಾನೇ ತಾಟಿಗೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಬಾಯ್.